ನಮಸ್ಕಾರ ಸ್ನೇಹಿತರೆ, ಅದು ಅಲ್ಲಿ ಕಾಣುತ್ತಿರುವುದು ಕೊಡಗಿನ ಪೌರಾಣಿಕ ಪ್ರಸಿದ್ಧವಾದ ಕೊಡಗಿನ ಪ್ರವಾಸಿಗರ ಸ್ವರ್ಗವಾಗಿರುವಂತಹ ಇರ್ಪು ಜಲಪಾತ. ಇರ್ಪು ಜಲಪಾತಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಅದೇ ಲಕ್ಷ್ಮಣ ತೀರ್ಥ. ಲಕ್ಷ್ಮಣ ತೀರ್ಥ ಕಾವೇರಿಯ ಉಪನದಿಯೂ ಕೂಡ ಹೌದು. ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಶ್ರೇಣಿಯಲ್ಲಿರುವ ಅಪೂರ್ವವಾದ ಜಲಪಾತವಿದು. ಈ ಜಲಪಾತಕ್ಕೆ ಕೆಲವಾರು ಕಿಲೋಮೀಟರ್ ವರೆಗೆ ಚಾರಣವನ್ನ ಮಾಡಬೇಕಾಗುತ್ತದೆ. ಹಾಗೆ ಚಾರಣವನ್ನ ಮಾಡುವುದಕ್ಕಿಂತ ಮುಂಚೆ ಇಲ್ಲೇ ತಿಂಡಿ ಮತ್ತು ಉಪಹಾರದ ವ್ಯವಸ್ಥೆ ಇರುತ್ತದೆ. ಹೊಟ್ಟೆ ತುಂಬ ತಿಂದು ಕೈಯಲ್ಲಿ ನೀರಿನ ಆ ಒಂದು ಬಾಟಲ್ ಅನ್ನು ಹಿಡಿದುಕೊಂಡು ಮತ್ತೆ ಚಾರಣವನ್ನ ಆರಂಭಿಸಬಹುದು. ಜಲಪಾತವಿರುವ ಬೆಟ್ಟದ ಕೆಳಭಾಗದಲ್ಲಿ ರಾಮೇಶ್ವರ ದೇವಸ್ಥಾನ ಕೂಡ ಇದೆ. ಆ ದೇವಸ್ಥಾನದಲ್ಲಿರುವ ಶಿವಲಿಂಗವನ್ನ ಶ್ರೀರಾಮನಿಂದ ಪ್ರತಿಷ್ಠಾಪಿಸಲ್ಪಟ್ಟಿದ್ದು ಎಂಬ ನಂಬಿಕೆ ಕೂಡ ಇದೆ. ಹೀಗಾಗಿ ಇರ್ಪು ಜಲಪಾತ ಪ್ರವಾಸಿ ತಾಣದ ಜೊತೆಗೆ ಧಾರ್ಮಿಕ ಕ್ಷೇತ್ರವೂ ಕೂಡ ಹೌದು. ಅನೇಕ ಭಕ್ತರು ಇಲ್ಲಿಗೆ ಭೇಟಿಯನ್ನು ನೀಡುತ್ತಾರೆ. ವಿಶೇಷವಾಗಿ ಶಿವರಾತ್ರಿಯ ಹಬ್ಬದ ಸಮಯದಲ್ಲಿ ಇಲ್ಲಿಗೆ ಭೇಟಿಯನ್ನು ನೀಡಿ ಪೂಜೆಯನ್ನು ಸಲ್ಲಿಸುತ್ತಾರೆ. ದೇವಾಲಯಕ್ಕೆ ಭೇಟಿ ನೀಡಿದ ಬಳಿಕ ಸಾಕಷ್ಟು ಮಂದಿ ಲಕ್ಷ್ಮಣ ತೀರ್ಥದಲ್ಲಿ ಪವಿತ್ರ ಸ್ನಾನವನ್ನು ಮಾಡುತ್ತಾರೆ. ಧಾರ್ಮಿಕ ಹಿನ್ನೆಲೆಯನ್ನು ಹೊಂದಿರುವಂತಹ ಈ ಜಲಪಾತ ಕೊಡಗಿನ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದು. ವಿರಾಜಪೇಟೆಯಿಂದ ನಾಗರಹೊಳೆ ಹೆದ್ದಾರಿಯಲ್ಲಿ ಸುಮಾರು 48 ಕಿಲೋಮೀಟರ್ ದೂರ, ಮಡಿಕೇರಿಯಿಂದ ಸುಮಾರು 75 ಕಿಲೋಮೀಟರ್ ದೂರ ಹಾಗೂ ಗೋಣಿಕೊಪ್ಪದಿಂದ 30 ಕಿಲೋಮೀಟರ್ ದೂರದಲ್ಲಿ ಈ ಇರ್ಪು ಜಲಪಾತ ಕಾಣಸಿಗುತ್ತದೆ. ಈ ಜಲಪಾತಕ್ಕೆ ಸಂಜೆ 5 ಗಂಟೆಯವರೆಗೆ ಪ್ರವೇಶಕ್ಕೆ ಅವಕಾಶ ಇದೆ. ಇಲ್ಲಿಗೆ ಭೇಟಿ ನೀಡಲು ಒಬ್ಬರಿಗೆ 50 ರೂಪಾಯಿಯ ಪ್ರವೇಶ ಶುಲ್ಕ ಇದೆ. ಪ್ರತ್ಯೇಕವಾದ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಮಳೆಗಾಲದಲ್ಲಿ ಹೋಗುವಾಗ ಜಲಪಾತದ ಬಂಡೆಗಳ ಬಳಿ ಹೋಗುವಾಗ ಸ್ವಲ್ಪ ಜಾಗರೂಕತೆಯಿಂದ ಇರುವುದು ಒಳಿತು. ಕುಡಿಯುವ ನೀರನ್ನ ತೆಗೆದುಕೊಂಡು ಹೋಗಲು ಮರೆಯಬೇಡಿ ಹಾಗೂ ಪ್ಲಾಸ್ಟಿಕ್ ಅನ್ನ ಯಾವುದೇ ಕಾರಣಕ್ಕೂ ಅರಣ್ಯದ ಮಧ್ಯದಲ್ಲಿ ಎಸೆಯಬೇಡಿ. ಬನ್ನಿ ಈಗ ಈ ಜಲಪಾತದ ಬಗ್ಗೆ ಪೌರಾಣಿಕ ಹಿನ್ನೆಲೆಯನ್ನು ತಿಳಿದುಕೊಳ್ಳುವ. ಲಕ್ಷ್ಮಣ ಮತ್ತು ರಾಮ ಸೀತಾದೇವಿಯ ಹುಡುಕಾಟದ ಸಂದರ್ಭದಲ್ಲಿ ಈ ಅರಣ್ಯಕ್ಕೆ ಬಂದಿರುತ್ತಾರೆ. ಈ ಅರಣ್ಯದಲ್ಲಿ ಚಲಿಸುತ್ತಾ ರಾಮನಿಗೆ ಬಾಯಾರಿಕೆ ಜೋರಾಗುತ್ತದೆ. ನೀರನ್ನ ಕುಡಿಯುವಂತಹ ದಾಹ ಹೆಚ್ಚಾದಾಗ ಲಕ್ಷ್ಮಣ ತನ್ನ ಬಾಣವನ್ನ ಪ್ರಯೋಗಿಸಿ ಈ ಜಲಪಾತವನ್ನ ಸೃಷ್ಟಿಸಿದ ಎನ್ನುವಂತಹ ನಂಬಿಕೆ ಇದೆ. ಲಕ್ಷ್ಮಣ ಪ್ರಯೋಗಿಸಿದ ಬಾಣದಿಂದ ಜಲಪಾತ ಸೃಷ್ಟಿಯಾಯಿತು. ಹಾಗಾಗಿ ಇದನ್ನ ಲಕ್ಷ್ಮಣ ತೀರ್ಥ ಎಂದು ಕರೆಯುತ್ತಾರೆ. ಮತ್ತು ಈ ಜಲಪಾತದ ಸುತ್ತಮುತ್ತ ಹಲವಾರು ಬಣ್ಣದ ಚಿಟ್ಟೆಗಳನ್ನ ನೋಡಲು ಸಾಧ್ಯವಿದೆ. ಹಲವಾರು ಬಾರಿ ನಾನು ಈ ಜಲಪಾತಕ್ಕೆ ಭೇಟಿ ನೀಡಿದರೂ ಕೂಡ ಚಿಟ್ಟೆಗಳನ್ನು ನೋಡುವಂತಹ ಸದವಕಾಶ ನನಗೆ ದೊರಕಿರಲಿಲ್ಲ. ಆದರೆ ಈ ಬಾರಿ ನನಗೆ ಚಿಟ್ಟೆಯನ್ನು ನೋಡುವಂತಹ ಅವಕಾಶ ಸಿಕ್ಕಿದೆ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಹಾಗೂ ನಾನು ಕಂಡಂತಹ ಚಿಟ್ಟೆ ಯಾವುದು ಅಂತೇಳಿ ಕಮೆಂಟ್ ಅಲ್ಲಿ ತಿಳಿಸಿ. ಧನ್ಯವಾದಗಳು. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಬೆಂಬಲ ಹೀಗೆ ನನಗೆ ಕೊನೆಯವರೆಗೂ ಇರಲಿ.